ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ MP ಮುದಾಳೆ. ಇವತ್ತು ನಾರಂಜ ಎಕ್ಸ್‌ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಪ್ರಯುಕ್ತ ಅಂಗವಾಗಿ ನಮ್ಮ ಅಂಬಿಗರ ಚೌಡಯ್ಯ ಯುವ ಸೇನೆಯ ಕಾರ್ಯಾಲಯದಲ್ಲಿ ಒಂದಿಷ್ಟು ಚರ್ಚಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಚರ್ಚಾಗೋಷ್ಠಿಯಲ್ಲಿ ಮುಖ್ಯ ನಮ್ಮ ಅತಿಥಿಗಳಾಗಿ ಆಗಮಿಸಿರುವಂಥ ರಾಮಚಂದ್ರ ಗಣಪವರಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಬಯಸ್ತೀನಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಗಳಾಗಿ ನಮ್ಮ ಕುಂಬಾರ ಸಮಾಜದ ಮುಖಂಡರಾಗಿರ್ತಕ್ಕಂಥ ಬಾಬುರಾವ್ ಕುಂಬಾರ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಾವು ನಮಸ್ಕಾರ ಸಲ್ಲಿಸ್ತೀನಿ. ಇನ್ನೊಬ್ಬರು ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಅಂಬಿಗರ ಚೌಡಯ್ಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸುನಿಲ್ ಬಾವಿಕಟ್ಟಿಯವರಿದ್ದಾರೆ. ಅವರಿಗೂ ಕೂಡ ನಮ್ಮ ಸುದ್ದಿವಾಹಿನಿ ಪರವಾಗಿ ಅವರಿಗೂ ಕೂಡ ಸ್ವಾಗತ ಬಯಸ್ತೀನಿ. ಇನ್ನೊಬ್ಬರು ಪಂಡರಿ ಅಂತ ಅವರು ಕೂಡ ಈ ಒಂದು ಜಿಲ್ಲೆಯ ಆಗುಹೋಗುಗಳ ಬಗ್ಗೆ ಭಾಳಷ್ಟು ರೀತಿಗಳಿಂದ ತಮ್ಮದೇ ಆದ ರೀತಿಯಲ್ಲಿ ವೀಕ್ಷಣೆಗಳನ್ನು ಮಾಡುವ ಮೂಲಕ ಮತ್ತು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳುವಂಥ ಕೆಲಸ ಕೂಡ ಅವರು ಮಾಡ್ತಾರೆ. ಅವರಿಗೂ ಕೂಡ ನಾವು ಸ್ವಾಗತ ಬಯಸ್ತೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಜು ಲೆಂಬೂರಾಗಿರ್ಬೋದು ಅಥವಾ ನಮ್ಮ ಶರಣು ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಕಡೆ ಸೇರಿಕೊಂಡು ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಈ ಚರ್ಚಾಗೋಷ್ಠಿಗೆ ಪ್ರಮುಖ ಕಾರಣವೇ ಚಂದ್ರಕಾಂತ್ ಹಳ್ಳಿಕೇಳ್ಕರ್ ಅಂತ. ಅವರು ಇದೆಲ್ಲ ವಿಚಾರಗಳನ್ನು ಯಾಕೆ ಕೂತು ವೇಸ್ಟ್ ಆಗೋದ್ಕಿಂತ ಒಂದಿಷ್ಟು ಅಂಬೇಡ್ಕರ್ ಬಗ್ಗೆ ಆಗಿರಲಿ ಅಥವಾ ಶರಣರ ಬಗ್ಗೆ ಆಗಲಿ ಒಂದಿಷ್ಟು ಚರ್ಚೆ ಯಾಕೆ ನೀವು ಮಾಡಬಾರ್ದು ಸರ್ ನಿಮ್ಮ ಚಾನಲಲ್ಲಿ ಅಂತೇಳಿ ನನಗೆ ಅವ್ರು ಹೇಳಿದಾಗ ನನಗೆ ನೆನಪಿಗೆ ಹೊಡೆದಿದ್ದು ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಚಂದು ಹಳ್ಳಿಕೇಳವರು ಕೂಡ ಈ ಕಾರ್ಯಕ್ರಮ ಮುಖಾಂತರ ನಾವು ಸ್ವಾಗತ ಕೊಡ್ತೀನಿ. ಇವತ್ತಿನ ಈ ಚರ್ಚಾಗೋಷ್ಠಿ ಏನಪ್ಪ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನಮ್ಮ ರಾಮಚಂದ್ರ ಗಣಪರವರು ವಿಸ್ತರಿಸಬೇಕಾಗಿರೋ ಮನೆ ಮಾಡ್ಕೊಡ್ತೀನಿ. ಒಂದು 5 ನಿಮಿಷ ಮಾಡಿ ಸರ್, ಒಳಗಿದ್ರು ಸಾಕು, ಹಾಗೇನಿಲ್ಲ. ಎಲ್ಲರಿಗೂ ನಮಸ್ಕಾರ. ಕಾರಂಜ ಸುದ್ದಿವಾಹಿನಿಯ ಮುದಾಳೆ ಸರ್ ಅವರೇ ಹಾಗೂ ಅಂಬಿಗರ ಚೌಡಯ್ಯ ಯುವ ಸೇನೆಯ ಅಧ್ಯಕ್ಷರು ಸುನಿಲ್ ಬಾವಿಕಟ್ಟಿ ಸರ್ ಅವರೇ, ಇನ್ನುಳಿದ ಆತ್ಮೀಯರೇ, ಬಂಧುಗಳೇ, ಇವತ್ತು ಜಗತ್ತಿನಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಭಾಳ ಹರ್ಷದಿಂದ ಅದ್ಧೂರಿಯಾಗಿ ಭಾಳ ವೈಭವದಿಂದ ಆಚರಿಸ್ತಾ ಇದ್ದೇವೆ. ಅಂತಹ ಮಹಾಪುರುಷರನ್ನು ನೆನೆಯೋದು ನಮ್ಮ ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಆ ವ್ಯಕ್ತಿ ಜ್ಞಾನ ಸೂರ್ಯನಾಗಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಥ, ಜಗತ್ತಿನ ಬೆಳಕಾಗಿ ಸಮಾನತೆಯ ಹರಿಕಾರರಾಗಿ ಅವರು ಕೊಟ್ಟಂಥ ಕೊಡುಗೆ ಇವತ್ತಿನ ಜಗತ್ತು ಅನುಭವಿಸ್ತಾ ಇದೆ. ಇವತ್ತಿನ ಜಗತ್ತಿಗೆ ಬೆಳಕಾಗಿ, ಅದರಲ್ಲೂ ಎಲ್ಲ ವರ್ಗ, ಕೇವಲ ಒಂದು ಜಾತಿ ಒಂದು ವರ್ಗಕ್ಕಿಲ್ಲ, ಅವರು ಇಡೀ ಜಗತ್ತಿಗೆ ಜ್ಞಾನ ನೀಡಿರುವಂಥ ಮಹಾ ಬೆಳಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅದೊಂದು ಬೆಳಕು. ಅವರು ವಿದೇಶದಲ್ಲಿ ಅಧ್ಯಯನ ಮಾಡಿ ನಮ್ಮ ಸಂವಿಧಾನ ಹೇಗಿರ್ಬೇಕಂತೇಳಿ ರೂಪರೇಷೆ ಹಾಕಿರುವಂಥವ್ರು. ಅವರು ಕೇವಲ ಈ ಜ್ಞಾನದಷ್ಟಲ್ಲಿ ಅಷ್ಟೇ ಅಲ್ಲ, ಧಾರ್ಮಿಕ ಕ್ಷೇತ್ರಕ್ಕೂ ಸಹ ಅವ್ರ ಕೊಡುಗೆ ಭಾಳ ದೊಡ್ಡದು. ಅವರು ಗೌತಮ್ ಬುದ್ಧರ ಅನುಯಾಯಿಯಾಗಿ ಗೌತಮ್ ಬುದ್ಧರ ಸಂದೇಶಗಳನ್ನು ಸ್ವೀಕರಿಸಿ ಅವರ ಒಂದು ಅಹಿಂಸಾ ಮಾರ್ಗದಲ್ಲಿ ನಡೆದಂಥ ಮಹಾಪುರುಷರು. ಅವರ ಜೊತೆ ಅನೇಕ ಲಕ್ಷಾನುಗಟ್ಟಲೆ ಅನುಯಾಯಿಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ, ಅವರು ಹೇಗೆ ಗೌತಮ್ ಬುದ್ಧರ ಅನುಯಾಯಿ ಆದ್ರಲ್ಲ, ಅದೇ ರೀತಿ ಬಾಬಾ ಸಾಹೇಬರು ಗೌತಮ್ ಬುದ್ಧರ ಒಂದು ಶರಣ ಹೋಗಿ ಅವರ ಅಹಿಂಸಾ ತತ್ವವನ್ನು ಜಗತ್ತಿಗೆ ನೀಡುವಂಥ ಕೆಲಸ ಮಾಡಿ ಅನೇಕ ಕೃತಿಗಳನ್ನು ರಚನೆ ಮಾಡಿ ಇವತ್ತು ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ. ಜಯಂತಿಯ ಅರ್ಥ ತಾತ್ಪರ್ಯ, ಜಯಂತಿ ಉದ್ದೇಶ ನಾವು ಯಾಕೆ ಆಚರಣೆ ಮಾಡಬೇಕಂದ್ರೆ, ಒಬ್ಬ ಮಹಾನ್ ಸಾಧಕರ ಕೊಡುಗೆ ಮುಂದಿನ ಪೀಳಿಗೆಗೆ ನಿರಂತರವಾಗಿ ಅವರ ಜ್ಞಾನ ಪ್ರವಾಹ ಮುಂದಿನ ಮಕ್ಕಳಿಗೆ ಸ್ಫೂರ್ತಿಯಾಗಿ ಒಂದು ಕೊಡುಗೆಯಾಗಿ ಅದು ಪ್ರವಾಹದ ರೀತಿಯಲ್ಲಿ ಹರಿಯಲಿ ಅನ್ನೋದು ಬಹಳ ಮುಖ್ಯ ಆಶಯ. ಯಾಕಂದರೆ ಮಹಾನ್ ವ್ಯಕ್ತಿಗಳ ಜಯಂತಿ ಅದೊಂದು ಸಂದೇಶ ಸಹ ಬೇಕು. ಅವರ ಕೊಡುಗೆಗಳು, ಅವರ ಧ್ಯೇಯ ಉದ್ದೇಶಗಳು ಏನಿದ್ವಲ್ಲ, ಅದು ಎಲ್ಲ ಕಡೆ ಜ್ಞಾನ ಪಸರಿಸಬೇಕು ಅನ್ನುವಂಥ ಬಹಳ ಉದ್ದೇಶ. ಇವತ್ತು ಈ ಅಂಬೇಡ್ಕರ್ ಚೌಡಯ್ಯ ಯುವ ಸೇನೆಯ ಒಂದು ಕಚೇರಿಯಲ್ಲಿ ಈ ಒಂದು ಜಯಂತಿ ಅಂದ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬರ ಆಶಯಗಳನ್ನು ನಾವು ಮುಂದುವರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಸಂಘಟನೆಗೆ, ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇವಾಗ ಅಂಬೇಡ್ಕರ್ ಜಯಂತಿ ಆಚರಣೆಗಳ ಬಗ್ಗೆ
ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬೇಡ್ಕರ್ ಚಳವಳಿ ಸೇನೆ ಅಧ್ಯಕ್ಷರು ಒಂದೆರಡು ಮಾತಾಡಬೇಕಂತ ಕೂಡ ಅವರಿಗೂ ಕೂಡ ನಾವು ಮನವಿ ಮಾಡ್ತಾ ಇದ್ವಿ. ಸುನೀಲ್ ಬಾವಿಕಟ್ಟೆ ಅವರೇ, ಈ ಜಯಂತಿಗಳನ್ನು ಹೇಗೆಲ್ಲ ಆಚರಣೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ನಿಮ್ಮ ದೃಷ್ಟಿಕೋನ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ನಾವು ನಮ್ಮ ಅಂಬಿಗರ ಚೌಡಯ್ಯ ಯುವ ಸೇನೆಯ ಕೇಂದ್ರ ಕಚೇರಿಯಲ್ಲಿ ಪ್ರತಿ ವರ್ಷವೂ ಆಚರಣೆ ಮಾಡ್ತೀವಿ. ಮತ್ತು ಪ್ರತಿ ವರ್ಷವೂ ತಮ್ಗೆಲ್ಲರಿಗೆ ಗೊತ್ತಿದ್ದ ಹಾಗೆ ನಾವು ಈಗ 10 ವರ್ಷ ಆಯ್ತಿಲ್ಲ ಆಫೀಸ್ ಮಾಡಿ ಅವಾಗ ಹಿಡಿದು ನಾವು ಪೂಜೆ ಮಾಡ್ತಾ ಇದ್ದೀವಿ. ಯಾಕೆ ಪೂಜೆ ಮಾಡಬೇಕು ಅಂದ್ರೆ ಇವತ್ತು ಸಣ್ಣ ಸಣ್ಣ ಜಾತಿಗಳಾಗಿರ್ಬೋದು, SC ST ಆಗಿರ್ಬೋದು, ಮತ್ತು ತುಳಿತಕ್ಕೊಳಗಾಗಿರ್ತಕ್ಕಂತಹ ಎಲ್ಲ ಸಮುದಾಯಗಳ ಏಳಿಗೆಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳಷ್ಟು ನಮಗಾಗಿ ಅವರು ಇವತ್ತು ಸಂವಿಧಾನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದು ನಮ್ಗೆ ಕಲಿಸ್ಕೊಂಡವರು ಯಾರಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ. ಅದಕ್ಕೆ ನಾವಾಗಿರ್ಬೋದು, ಇಡೀ ನಮ್ಮ ಸಮುದಾಯ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಮತ್ತು ಅವರು ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕು. ಮತ್ತು ಅವ್ರ ತತ್ವ ಸಿದ್ಧಾಂತಗಳಾಗಿರ್ಬೋದು, ಅವರ ಪುಸ್ತಕಗಳು ಮತ್ತು ಏನಪ್ಪ ಅಂದ್ರೆ ಇವತ್ತು ಅವರು ಏನು ಬರೆದಿರ್ತಕ್ಕಂತಹ ಪುಸ್ತಕಗಳೆಲ್ಲ ಓದ್ಕೊಂಡು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮುಂದೆ ಬರ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಇಲ್ಲಿ ನಮ್ಮ ಸಮುದಾಯದ ಜನರಿಗೆ ನಾವು ಮನವಿಯನ್ನು ಮಾಡ್ತೀವಿ. ಆಚರಣೆಗಳ ಬಗ್ಗೆ ಅಂದರೆ ಈಗ ಜಯಂತಿ ಆಚರಣೆ ಈಗ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ನಡೆಸ್ತಾ ಇದ್ದಾರಲ್ಲ, ಬ್ಯಾಂಡು ಬಾಜಾ DJ ಇವೆಲ್ಲ ಹಚ್ಕೊಂಡು ಮೆರವಣಿಗೆ ಮಾಡ್ತಾರೆ. ಅದೊಂದು ಪ್ರೇರಣಾದಾಯಕ ಇರುತ್ತೆ. ಹಂಗೆ ಇನ್ನೇ ಎಲ್ಲೆಲ್ಲಿ ಆಗ್ತಾ ಇಲ್ಲ ಅಥವಾ ನಿಮ್ಮ ಕಡೆಗೆ ಎಲ್ಲೇ ಆಗ್ತಾ ಇಲ್ಲ ಅನ್ನೋದೇನೋ ಗೊತ್ತಿದೆ? ಇಲ್ಲ, ಇಡೀ ದೇಶಾದ್ಯಂತ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಆದ್ರೆ ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಜನ ಮಾಡ್ತಾ ಇಲ್ಲ. ಅಂಥವರು ಕೂಡ ಮುಂದಿನ ದಿನಗಳಲ್ಲಿ ಜಯಂತಿ ಮಾಡ್ಬೇಕಂತೇಳಿ ಅವರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಈಗಾಗಲೇ ಸುನೀಲ್ ಬಾವಿಕಟ್ಟಿ ಅವರು ಹೇಳಿದರು, ಆಮೇಲೆ ನಮ್ಮ ರಾಮಚಂದ್ರ ಗಣಪುರ ಅವರು ಸಹ ಹೇಳಿದರು, ಈ ಅಂಬೇಡ್ಕರ್ ಜಯಂತಿ ಬರೀ ಕೇವಲ ಆಚರಣೆ ಅಲ್ಲ, ಅವರ ವಿಚಾರಗಳಲ್ಲ, ಇಡೀ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ದೇಶದಂತ ಕೂಡ ಅಲ್ಲ, ಇದನ್ನು ಪಸರಿಸಿ ಎಲ್ಲರೂ ಕೂಡ ಇವತ್ತು ನಾನು ಅನ್ನೋದಕ್ಕಿಂತ ಎಲ್ಲರೂ ಒಂದಾಗಿ ಸೇರಿಕೊಂಡು ನಾವು ಈ ಜಯಂತಿಯನ್ನು ಆಚರಣೆ ಮಾಡೋ ಮೂಲಕ ಬರಬೇಕು ಅನ್ನೋಂಥ ಮಾತನ್ನು ಸುನೀಲ್ ಬಾವಿಕಟ್ಟಿ ಅವರು ಹೇಳಿದ್ದಾರೆ. ನಮ್ಮ ರಾಮಚಂದ್ರ ಗಣಪುರ ಅವರು ಕೂಡ ಭಾಳಷ್ಟು ರೀತಿಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂಥ ಕೆಲವೊಂದು ಪುಸ್ತಕಗಳಾಗಿರ್ಬೋದು ಅಥವಾ ಕಾಯ್ದೆಗಳಾಗಿರ್ಬೋದು, ಕಾನೂನುಗಳಾಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರಿಗೂ ಕೂಡ ಮತ್ತೊಮ್ಮೆ ನಾವು ಧನ್ಯವಾದ ಸಲ್ಲಿಸ್ತೀನಿ. ಇನ್ನು ನಮ್ಮ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ನಮ್ಮ ಕುಂಬಾರ ಗುಂಡಯ್ಯರಾಗಿರ್ಬೋದು ಅಥವಾ ಕುಂಬಾರ ಸಮಾಜದ ಪ್ರತಿನಿಧಿಗಳಾಗಿ ಬಂದಿರ್ತಕ್ಕಂಥ ಬಾಬುರಾವ್ ಕುಂಬಾರ್ ಅವರಾಗಿರ್ಬೋದು, ಅಂಬೇಡ್ಕರ್ ಬಗ್ಗೆ ಏನು ಹೇಳಿಕ್ಕೆ ಇಷ್ಟ ಇದೆ ಸರ್? ಎಲ್ಲರಿಗೂ ನಮಸ್ಕಾರ. ಇವತ್ತು ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸಾಹದಿಂದ ಆಚರಣೆ ಮಾಡ್ತಾಯಿದ್ದೆವು. ಅಂಬೇಡ್ಕರ್ ಚೌಡಯ್ಯ ಯುವ ಸೇನೆ ಕಚೇರಿಯಲ್ಲಿ ನಾವು ಈ ಜಯಂತಿ ಒಗ್ಗೂಡಲ್ಲ, ಈ ಭೂಮಿ ಮೇಲಿದ್ದ ಮಾನವ, ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ಈ ಜಯಂತಿ ಆಚರಣೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮಾಜಕ್ಕೆ, ಎಲ್ಲ ಜಾತಿಗಳಿಗೆ, ಎಲ್ಲರಿಗೂ ಒಂದು ಒಳ್ಳೆಯ ನ್ಯಾಯ, ಎಲ್ಲರಿಗೂ ಒಂದು ಮಾರ್ಗದರ್ಶನ ತೋರಿಸಿದ್ದಾರೆ. ಅವರು ತುಂಬ ನಮ್ಮ ಭಾರತ ದೇಶಕ್ಕೆ ಭಾಳ ದೊಡ್ಡ ಶಕ್ತಿ. ಅವರು ಬೇರೆ ಜನಗಳು ಅದು ಇದು ಅಂತ ಈ ಮಧ್ಯದ ಜನ ಮಾಡಿದ್ದಾರೆ ಹೊರತು ಬಾಬಾ ಸಾಹೇಬ್ ಎಂದು ನೀ ಬೇರೆ ಅಂತ ಹೇಳಿಲ್ಲ. ಅದಕ್ಕೋಸ್ಕರ ನಾವು ಅವ್ರ ಮಾರ್ಗದರ್ಶನದಲ್ಲಿ ನಡಿಬೇಕು. ಅವ್ರದ್ದು ಸಂವಿಧಾನ ಬಗ್ಗೆ ತಿಳ್ಕೊಂಡು ಮುಂದಿನ ದಿನದಾಗ ನಾವು ಪ್ರತಿಯೊಂದಕ್ಕೂ ಹೋರಾಟ ಮಾಡಿ ಪ್ರತಿಯೊಂದು ನಮ್ಮದು ಹಕ್ಕನ್ನು ಪಡ್ಕೊಳ್ಬೇಕಂತ ನಂದು ಅನಿಸಿಕೆ. ನಾನು ಬಾಬುರಾವ್ ಕುಂಬಾರ, ನಾನು ಅಖಿಲ ಭಾರತ ಕುಂಬಾರ ಪ್ರಜಾಪತಿ ಮಹಾಸಂಘದ ಪ್ರತಿನಿಧಿಯಾಗಿ ಇವತ್ತಿನ ನಮ್ಮ ಬಾವಿಕಟ್ಟೆ ಅವ್ರ ಕಚೇರಿಯಲ್ಲಿ ನನಗೆ ಕರೆಸಿ ಇಲ್ಲಿ ಬಾಬಾ ಸಾಹೇಬ ಬಗ್ಗೆ ನನಗೆ ಮಾತಾಡೋದು ಇದು ಟೈಮ್ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದ. ಒಳ್ಳೆಯದಾಗಲಿ ಅವರವರೇ, ಭಾಳಷ್ಟು ಸವಿಸ್ತಾರವಾಗಿ ಹೇಳಿದ್ರಿ. ಅದರಂತೆ ಈಗ ನಮ್ಮ ಪಂಡರಿನಾಥ್ ಅವರು ಅಂಬೇಡ್ಕರ್ ಬಗ್ಗೆ ಏನು ಹೇಳಿಕ್ಕೆ ಸಾಧ್ಯ ಆಗುತ್ತೆ ಸರ್? ಇವತ್ತಿನ ವಿಶ್ವೇಶ್ವರ ಅಂಬೇಡ್ಕರ್ ಚೌಡಯ್ಯನವರ ಕೇಂದ್ರ ಕಚೇರಿಯಲ್ಲಿ ಹಮ್ಮಿಕೊಂಡಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಆತ್ಮೀಯ ಗೆಳೆಯರ ಬಳಗ, ಸಾಹಿತಿಗಳದರ, ಪತ್ರಕರ್ತರದರ, ಯುವ ನಾಯಕರಿದ್ದರ, ಸಮಾಜದ ಹೋರಾಟಗಾರರ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಅವ್ರದ್ದು ನೆಲೆಸುವಂಥ
ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಸಮಾಜಕ್ಕೆ ಬಹಳ ಒಳ್ಳೆಯ ಸಂದೇಶ ಹೋಗುತ್ತೆ. ಇದು ಕಾರ್ಯ ನಾವೊಬ್ಬರೇ ಅಲ್ಲ, ಇದನ್ನು ಪ್ರತಿಯೊಬ್ಬರು ಮಾಡಬೇಕು. ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವನ ಅತ್ಯಂತ ಅದ್ಧೂರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವ್ರು ಮಾಡಿದಂಥ ಕೆಲಸ ಒಂದನ್ನು ಇಡೀ ವಿಶ್ವಕ್ಕೆ ಗೊತ್ತದ. ಅವರಿಗೆ ಭಾರತ ರತ್ನ ವಿಶ್ವ ಜ್ಞಾನಿ ಅಂತ ಕರೀತಾರೆ. ವಿಶ್ವದ ಜ್ಞಾನಿ ಅಂದರೆ ಸಹಜ ಮಾತಲ್ಲ. ಯಾಕಂದರೆ ಅಂಥ ಹೆಸರು ಸಿಗಬೇಕಂದ್ರೆ ಅವರು ಅಷ್ಟೊಂದು ಹೋರಾಟ ಮಾಡಿ ಶಿಕ್ಷಣ ಪಡೆದು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಏನು ವಾಕ್ಯ ಹೇಳಿದಾರೋ ಅದು ನೂರು ಸತ್ಯದ. ಅದ್ರ ತಕ್ಕಂತೆಯೇ ನಾವೆಲ್ಲ ನಡ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತು ಅದು ಆಚರಣೆ ಆಗ್ಲತ್ತದೂ ಇದರಿಂದೇನೆ ಇದಕ್ಕಿಂತಲೂ ಇನ್ನೂ ಹೆಚ್ಚಿನಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಆಚರಣೆ ಮಾಡ್ಲತ್ತಿಲ್ಲ ಅಲ್ಲಿ ಕೂಡ ಈ ಥರ ಪ್ರತಿಯೊಬ್ಬರು 4-5 ಜನ ಸೇರಿ ಮಾಡಿದ್ರೆ ಅದಕ್ಕೆ ನಾವು ಕೊಡೋ ಗೌರವ ಅತ್ಯಂತ ದೊಡ್ಡ ಗೌರವ ಅಂತ ನಮಗೆ ಹೇಳ್ತೀನಿ. ಅದರಿಂದೇನೆ ಅವರು ಆದರ್ಶಗಳು ಮುಂದಿನ ಪೀಳಿಗೆ ಗೊತ್ತಾಗಬೇಕಂದ್ರೆ ನಾವು ಇಂಥ ಜಯಂತಿ ಕಾರ್ಯಕ್ರಮಗಳು ಆಗಬೇಕು. ಇಂಥ ಜಯಂತಿ ಕಾರ್ಯಕ್ರಮಗಳು ಆದರೆ ನಾವು ಬೇರೆ ಸಂದೇಶ ಹೋಗ್ತದೆ. ಎಲ್ಲ ಅವ್ರದ್ದು ಆದರ್ಶಗಳು ಅವ್ರದ್ದು ಗುಣಗಳು ಎಲ್ಲ ಗೊತ್ತಾಗ್ತದೆ ಎಲ್ಲ ಅಂತ ಹೇಳಿ ನಾನು ಕೆಲವೊಂದು ಮಾತು ಇದು ಮಾಡ್ತೀನಿ. ನಾನು ಪಂಡರಿ ನೇಳ್ಗಿ, ಟೋಗ್ರಿಕೋಳಿ ಸಮಾಜದ ಯುವ ಮುಖಂಡ. ಧನ್ಯವಾದಗಳು ಪಂಡರಿ ಅವರೇ. ಈಗ ಅಂಬೇಡ್ಕರ್ ಕೇವಲ ಒಬ್ಬ ವಕೀಲನಾಗಿ ಅಲ್ಲ, ಕೇವಲ ಒಬ್ಬ ಸಾಹಿತಿಗಳಾಗಿ ಅಲ್ಲ, ಕೇವಲ ಒಬ್ಬ ಸಾಮಾಜಿಕ ಸುಧಾರಣಕರಾಗಿ ಆಗಿರಲ್ಲ, ಹೋರಾಟಗಾರರಾಗಿಯೂ ಅಲ್ಲ, ಅವರೊಬ್ಬ ಪತ್ರಿಕೋದ್ಯಮದಲ್ಲಿ ಸಹ ತಮ್ಮದೇ ಆದ ರೀತಿಯಲ್ಲಿ ಒಂದು ಛಾಪನ್ನು ಮೂಡಿಸಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಪತ್ರಿಕೋದ್ಯಮನ ಮಾಡಿಕೊಂಡು ಬಂದಂಥವ್ರು. ಅಂಥ ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂಥ ಏನು ಕಲಂ ಇದಾವಲ್ಲ ಪತ್ರಿಕೋದ್ಯಮ ಇದೆಯಲ್ಲ, ಆ ಪತ್ರಿಕೋದ್ಯಮದ ಅಳಿವು ಉಳಿವಿನ ಪ್ರಶ್ನೆ ಇವತ್ತು 4ನೇ ಸ್ತಂಭವಾಗಿ ಹೊರಹೊಮ್ತಾ ಇದೆ. ಆ ವಿಚಾರವಾಗಿ ನಮ್ಮ ಯುವ ಪತ್ರಕರ್ತರಾಗಿರ್ತಕ್ಕಂಥ ಚಂದ್ರಕಾಂತ್ ಹಳ್ಳಿಕೇಳ್ಕರ್ ಅವರು ಅಂಬೇಡ್ಕರ್ ಬಗ್ಗೆ ಏನು ನಿಮ್ಮ ಅನಿಸಿಕೆ? ಇವತ್ತು ನಮ್ಮ ಬೀದರ್ ನಗರದ ಅಂಬಿಗರ ಚೌಡಯ್ಯ ಯುವ ಸೇನೆಯ ಕೇಂದ್ರ ಕಚೇರಿಯಲ್ಲಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಅದು ಬಹಳ ವಿಭಿನ್ನವಾಗಿ ವಿನೂತನವಾಗಿ ನಾವೀಗ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಆಚರಣೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಆಗಬೇಕು ಅನ್ನುವಂಥ ಮಾತನಾಡ ಸಂದೇಶವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ನಾವು ಜಯಂತಿ ಮಾಡಿದರೆ ಸಾಲದು. ಅವರ ಆಚಾರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಯುವ ಮಿತ್ರರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ತನ್ನ ಜೀವನ ಅಳವಡಿಸ್ಕೊಳ್ಬೇಕು. ಮತ್ತು ವಿಶೇಷವಾಗಿ ಅವರ ಪುಸ್ತಕಗಳನ್ನು ಓದುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅವರ ನೈಜ ಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವರತ್ನ ಅಂತಾರೆ. ಏನಂತೇಳಿದ್ರೆ ವರ್ಲ್ಡ್ ನಾಲೆಜ್ ಡೇ ಅಂತ ಮಾಡಿದ್ರೆ ಭಾರತ ದೇಶ ಅಂತ ಇಡೀ ಜಗತ್ತಿನ ತುಂಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಡೆಯುವಂಥ ಕೆಲಸ ಕಾರ್ಯಗಳನ್ನು ಆಗ್ತಾ ಇದೆ. ಇವತ್ತು ಇಡೀ ಜಗತ್ತನ್ನು ಭಾರತ ಕಡೆ ಮುಖ ಮಾಡಿ ನೋಡ್ತಾ ಇದೆ ಅಂತ ಹೇಳಿದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಮೇಲೆ. ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಕುಲಕ್ಕೆ ಪ್ರತಿಯೊಂದು ಜೀವರಾಶಿಗೂ ಕೂಡ ದಯಾಕರಣೆ ಮನೋಭಾವನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಇದ್ದಾರೆ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಾವು ಮೈಗೂಡಿಸ್ಕೊಂಡು ಎಲ್ಲ ಇದರಲ್ಲಿ ಮಾದರಿಯಾಗಿದ್ದ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವನದಲ್ಲಿ ಏನು ಅಳವಡಿಸ್ಕೊಂಡಿದ್ರು ಅಂದರೆ ನಾವೇನೋ ಒಂದು ಸನ್ನಿವೇಶಗಳಂದಾಗ ನಾವು ಬಡವಿದ್ದೀವಿ ಅದು ಇದ್ದೀವಿ ಅನ್ನೋದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕಟ್ಟ ಕಡೆ ಬಡತನದಲ್ಲಿ ಕೂಡ ಇಡೀ ಜಗತ್ತಿಗೆ ತನ್ನ ಶಕ್ತಿಯನ್ನು ತೋರಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಜೀವನದಲ್ಲಿ ಏನು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೆನಪಿಸ್ಕೊಂಡ್ರಿಗೆ ಮೈ ಜುಮ್ಮನ್ನುವಂತಹ ರೀತಿಯಲ್ಲಿ ಬರ್ತದೆ. ಯಾಕಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಎದುರಿಗಿಟ್ಕೊಂಡು ನಾವು ಪುಸ್ತಕಗಳನ್ನು ಓದಾಗ ಮಾಡಿದ್ರೆ ಅವ್ರ ವಿಚಾರಧಾರೆಗಳನ್ನು ನಾವು ಜೀವನದ ಅಳವಡಿಸ್ಕೊಂಡು ಮುಂದೆ ಬಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾದ ಅರ್ಥದಲ್ಲಿ ನಾವೆಲ್ಲ ಏನಾದರೂ ಮಾಡೋಕ್ಕೆ ಸಾಧನೆ ಆಗ್ತದೆ ಅಂತ ಮಾತನಾಡ್ತಾ ಇದ್ದೇನೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವನದ ಎಂತೆಂಥ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯಗಳು, ಓದುವಂಥವರಿಗೆ 100% ಗೊತ್ತಿರುವಂಥ ವಿಷಯಗಳು. ಯಾಕಂದರೆ ಅವರ ಮಗ ಕೊಡುವಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಎಂತೆಂಥ ಕಾರಣಗಳನ್ನು ಕೊಡಬೇಕು ಅಂತ ಹೇಳಿದಾಗ, ಯಾಕಂದರೆ ಭಾರತ ದೇಶದೊಳಗೆ ಇದ್ಕೊಂಡು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಯಾಕಂತೇಳಿ ಬೇರೆ ಬೇರೆ ದೇಶದೊಳಗೆ 4, 3, 5 ಪ್ರತಿಗಳನ್ನ ಸಂವಿಧಾನ ಇದೆ. ಆದರೆ ಭಾರತ ದೇಶದ ಸಂವಿಧಾನ ಆನೆ ಗಾತ್ರ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟು ವಿಚಾರಧಾರೆಗಳನ್ನ ಬೆಳಕೊತ್ತ ಅವರು ಸಾಲದು ಅಂತ ಮಾತನಾಡುವ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಇನ್ನೊಂದು ನಮ್ಮ ರಾಮಚಂದ್ರ ನಾಣಪುರ ಸಾಹೇಬ್ ಒಂದು ಪ್ರಶ್ನೆ ಹೇಳಬೇಕು ಅನಿಸ್ತಾ ಇದೆ.
ಯಾಕಂದ್ರೆ ಒಂಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ರು, ಗುಡಿ ಗೋಪುರವನ್ನು ಕಟ್ಟಿದ್ರೆ ಅಲ್ಲಿ ಭಿಕ್ಷಕರು ಬರ್ತಾರೆ, ಗ್ರಂಥಾಲಯಗಳನ್ನು ತೆರೆದ್ರೆ ಅಲ್ಲಿ ಓದಲಿಕ್ಕೆ ಯುವಕರು ಅಥವಾ ಹುಡುಗರು ಬರ್ತಾರೆ ಅಂತಕ್ಕಂಥ ಮಾತನ್ನು ಒಂದು ಕಡೆ ಎಲ್ಲೂ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಈ ಒಂದು ಕಾಲಘಟ್ಟದಲ್ಲಿ ಗುಡಿ ಗೋಪುರ ಕಟ್ಟೋದ್ರಿಂದ ಅಥವಾ ಪ್ರಯೋಜನನ ಅಥವಾ ಅದರ ಬದಲಾಗಿ ಒಂದಿಷ್ಟು ಮಕ್ಕಳನ್ನು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಅವರ ಪರಿವರ್ತನೆಗಾಗಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯನ? ಅಂಬೇಡ್ಕರ್ ಹಾಕೊಂಡ ಕನಸೇನಿತ್ತು, ಅದು ನನ್ಸ್ ಆಗ್ತಾ ಇದೆ ಒಳ್ಳೆ ಪ್ರಶ್ನೆ ಸರ್. ಗುಡಿ ಗೋಪುರಗಳಿಗಿಂತಲೂ ಗ್ರಂಥಾಲಯಗಳು ಹೆಚ್ಚಾಗುತ್ತೆ. ನಾವು ಬಾಬು ಸಾಹೇಬ್ ಹೇಳ್ತಾ ಇದ್ದಾರೆ, ಕೆಲವೊಂದು ಲೇಖನದಲ್ಲಿ ಓದ್ತಾ ಇದ್ದೆ. ಯಾಕಂದ್ರೆ ಪುಸ್ತಕ ತಲೆ ತಗ್ಗಿಸಿ ಓದಿದಾಗ ತಲೆ ಎತ್ತುವಂತೆ ಮಾಡ್ತಾರೆ. ಕೆಲವೊಂದು ಕಡೆ ಆ ದೇವರು ಈ ದೇವರು ಅಂತ ಹೇಳ್ತಾಯಿಲ್ಲ, ಕೆಲವೊಂದು ಕಡೆ ನಾವು ಮುಗ್ಧತೆಯಿಂದ ಮೌಢ್ಯದಿಂದ ತಲೆ ಕೆಳಗೆ ಮಾಡಿದ್ದಾರೆ. ಅದು ಕೆಲವೊಂದು ಕಡೆ ಎಲ್ಲ ಶೋಷಣೆನೋ ಮೂಢನಂಬಿಕೆಗಳು, ಅದರಲ್ಲೂ ಕೆಳವರ್ಗದಲ್ಲಿ ಆಮೇಲೆ ಬುಡಕಟ್ಟು ಸಮುದಾಯದಲ್ಲಿ ಬಹಳಷ್ಟು ಮೂಢನಂಬಿಕೆಗಳು, ಅಂಧಶ್ರದ್ಧೆ, ಅನಾಚಾರ, ಕೆಲವೊಂದು ಸಂಪ್ರದಾಯಗಳಿದ್ದಾವೆ. ಅವುಗಳನ್ನು ನಾವು ಹೊಡೆದೊಡಿಸ್ಬೇಕಾದ್ರೆ ನಾವು ಜ್ಞಾನ ನಮ್ಮ ಪುಸ್ತಕದಿಂದ ಸಿಗ್ತದೆ. ಹೀಗಾಗಿ ಆ ಪುಸ್ತಕಗಳ ಅಧ್ಯಯನ ಭಾಳ ಅವಶ್ಯಕತೆ ಇದೆ. ಡಾಕ್ಟರ್ ಬಾಬಾ ಸಾಹೇಬರು ಜಗತ್ತನ್ನೇ ಬೆಳಲಿಕ್ಕೆ ಕಾರಣ ಅಂದ್ರೆ ಪುಸ್ತಕಗಳು. ಹೀಗಾಗಿ ಪುಸ್ತಕ ಸಂಸ್ಕೃತಿ, ಪುಸ್ತಕ ಓದುವಂಥ ಒಂದು ಪರಂಪರೆ ಇನ್ನೂ ಹೆಚ್ಚಾಗಬೇಕು ಅನ್ನೋದು ನನ್ನ ಬಂಧುಗಳೇ, ನಿಮಗೆಲ್ಲ ಈ ಪ್ರಶ್ನೆ ಯಾಕಿಲ್ಲ ನಾನು ಕೇಳ್ತೇನೆ ಅಂದರೆ, ಇವತ್ತು ಅಂಬೇಡ್ಕರ್ ಅವರ 35ನೇ ಜಯಂತ್ಯೋತ್ಸವ ನಿಮಿತ್ತದ ಅಂಗವಾಗಿ ಈ ಒಂದು ಚರ್ಚಾಗೋಷ್ಠಿಯನ್ನು ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ನಾವಿನ್ನು ಮುಂದಿನ ಯಾವುದೇ ಜಯಂತಿಗಳಾಗಿರಲಿ ಅಥವಾ ಯಾವುದೇ ಮಹಾನ್ ಪುರುಷರ ಜಯಂತಿಗಳಾಗಿರಲಿ, ಅವರ ಜಯಂತಿಯ ಪ್ರಯುಕ್ತ ಅಂಗವಾಗಿ ಒಂದಿಷ್ಟು ಈ ಥರ ಚರ್ಚಾಗೋಷ್ಠಿಗಳನ್ನು ಮಾಡೋ ಮೂಲಕ ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಜಾತಿ ಜನರು ಸೇರಿಕೊಂಡು ಅಂಬೇಡ್ಕರ್ ಜಯಂತಿ ಮಾಡೋದಾಗಿರಲಿ, ಬಸವ ಜಯಂತಿ ಮಾಡೋದಾಗಿರಲಿ, ಅಥವಾ ಕುಮಾರ ಗುಂಡರ ಜಯಂತಿ ಮಾಡೋದಾಗಿರಲಿ, ಅಥವಾ ಭಾಳಷ್ಟು ಶರಣರ ಬಗ್ಗೆ ಚಿಂತನೆ ಮಾಡೋದಾಗಲಿ ನಮ್ಮ ಸುದ್ದಿವಾಹಿನಿಯಲ್ಲಿ ಪ್ರಸ್ತುತಪಡಿಸುತ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ವಿ. ಬಂದಂಥ ಎಲ್ಲ ಅತಿಥಿ ಕೂಡ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.